ಅವರು ಈ ವೇದಿಕೆ ಮೇಲೆ ಕಾಲಿಟ್ಟಂತ ಶುಭಗಳಿಗೆ ನನಗೆ ಇವಾಗೂ ಜ್ಞಾಪಕ ಇದೆ. ಅವರ ಕನಸು ಇಷ್ಟು ಬೇಗ 2 ವರ್ಷ 3 ವರ್ಷಕ್ಕೆ ನಿಜ ಆಗ್ತಾ ಇದೆ. ಈ ಶಾಲೆ ಹೈಟೆಕ್ ಶಾಲೆ ಆಗ್ತಾ ಇದೆ. ಅವತ್ತು ಹೇಳಿದಂತ ಮಾತು ಈ ವೇದಿಕೆ ಮೇಲೆ ಇದೆಲ್ಲ ಉತ್ತಮವಾದಂತಹ ಒಂದು ಶೆಲ್ಟರ್ಗಳಿದೆ. ಮಟ್ಟಕ್ಕೆ ಗುರುತಿಸಿಕೊಂಡು ಸೇವೆ ಸಲ್ಲಿಸುವಂತ ವ್ಯಕ್ತಿಗಳು ಬಂದಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ನಮ್ಮ ಶಾಸಕರು. ಅವರಿಗೆ ನಮ್ಮೆಲ್ಲರೂ ಪರವಾಗಿ ಸಮಾಜ ಸೇವಾದ ಒಂದು ಸರ್ಕಾರಿ ಶಾಲೆ ಅಂದ್ರೆ ಭೂಮಿ ಬೈತಕ್ಕಂಥವರೇ ಬಹಳ ಜನ. ಸರ್ಕಾರಿ ಶಾಲೆಗಳಂದ್ರೆ ಬಹಳ ನಿರುತ್ಸಾಹ. ಆ ಮಕ್ಕಳ ವಿದ್ಯಾಭ್ಯಾಸ ಅಂದ್ರೆ ಎಲ್ಲೋ ಒಂದ್ ಕಡೆ ನಮಗೆ ತಾತ್ಸಾರ. ಇಂಥ ಒಂದು ಕಾಲಘಟ್ಟದಲ್ಲೂ ಕೂಡ ಓಸಾಕ್ ಸಂಸ್ಥೆ ಅವರೆಲ್ಲ ಸ್ನೇಹಿತರು ಕೂಡ್ಕೊಂಡು ಒಂದು ಸಂಸ್ಥೆಯನ್ನು ಕಟ್ಟಿ ಆ ಸಂಸ್ಥೆಯ ಮುಖಾಂತರ ಇಡೀ ಭಾರತ ದೇಶಾದ್ಯಂತ ಕೂಡ ಎಲ್ಲೆಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಾಲೆ ಅಗತ್ಯ ಇದೆ, ಕಾಲೇಜ್ ಅಗತ್ಯ ಇದೆ, ಅಲ್ಲಿ ಎಲ್ಲವನ್ನು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಬಾಲಕೃಷ್ಣ ಸರ್ ಮತ್ತು ಅವರ ಸಂಸ್ಥೆ ಎಲ್ಲ ಸಹೋದ್ಯೋಗಿಗಳು ಮಾಡ್ತಾ ಇದ್ದಾರೆ. ನನಗೆ ಅನಿಸ್ತದೆ ಅವರೆಲ್ಲ ಕೂಡ ಜೀವನದಲ್ಲಿ ಅನೇಕ ಕಷ್ಟಾಶ್ರಮಗಳನ್ನ, ಏಳು ಬೀಳುಗಳನ್ನ, ಇದರೊಟ್ಟಿಗೆ ಅನೇಕ ಸಮಸ್ಯೆಗಳಲ್ಲಿ ತಮ್ಮ ಜೀವನದಲ್ಲಿ 30-40 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಮಗಿನ್ನೂ ವಯಸ್ಸಾಗಿಲ್ಲ ನನ್ನ ಗೋಸಾಲ್ ಸಂಸ್ಥೆಯವರಿಗೆ ನನ್ನ ಧನ್ಯವಾದಗಳು, ಅಭಿನಂದನೆ ಕಲಿಸ್ತಿದೆ ಸರ್. ನಮಗೆ ಭಗವಂತ ಇಂಥ ಒಳ್ಳೆ ಕೆಲಸ ವಿದ್ಯೆ ದಾನ ಮಾಡಿದೆಯಲ್ಲ ಸರ್, ಇದನ್ನ ಯಾರು ಕಲೀಲಿಕ್ಕಾಗತಕ್ಕಂಥ ಕೆಲಸ ವಿದ್ಯಾದಾನ. ಇಂಥ ದಾನವನ್ನು ಮಾಡ್ಲಿಕ್ಕೆ ತಾವು ಮುಂದಾಗಿದ್ದೀರಲ್ಲ, ಭಗವಂತ ನಿಮಗೆ ಇನ್ನಷ್ಟು, ನಿಮಗೆ ನಿಮ್ಮ ಕುಟುಂಬಗಳಿಗೆ ಇನ್ನಷ್ಟು ಆಯುಷನ್ನ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದೇ ರೀತಿಯಲ್ಲಿ ಕೂಡ ಈ ಬಂಗಾರಪೇಟೆ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಡಾಕ್ಟರ್ ರವೀಂದ್ರ ಕುಮಾರ್ ಮತ್ತು ಡಾಕ್ಟರ್ ಶ್ರೀಮತಿ ನಿರ್ಮಲಮ್ಮನವರು ಅಮೇರಿಕದಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ನನ್ನ ಬಂಗಾರಪೇಟೆ, ನನ್ನ ಜನ,
ನನ್ನ ಬಂಧುಗಳು, ನನ್ನ ಮಕ್ಕಳು ಅವ್ರಿಗೆ ಏನಾದರೂ ಕೂಡ ನಾವು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಿಶ್ಚಯವನ್ನ ಮಾಡಿ ಸುಮಾರು 2 ಕೋಟಿ ರೂಪಾಯಿಗಳ 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಒಳ್ಳೆಯ ಶಾಲಾ ಕನ್ನಡವನ್ನ, ಅದು ಕೂಡ ಇಲ್ಲಿ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ, ನಾವೆಲ್ಲ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಒಂದು ಶಾಲೆ ಕಟ್ಟಿಸ್ಕೊಂಡವರಲ್ಲ ಅವರಿಗೆ ನಾನು ಬಂಗಾರಪೇಟೆಯಲ್ಲೇ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರ ಸೇವೆ ನಿರಂತರವಾಗಿರಲಿ, ಅವರ ಪರವಾಗಿ ಅವರ ತಮ್ಮನಾಗಿರ್ತಕ್ಕಂಥ ನಾಗಭೂಷಣ್ ಅವರು ಕೂಡ ಅವರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ನಾನು ಬಂಗಾರಪೇಟೆ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಡಾಕ್ಟರ್ ರವೀಂದ್ರ ಕುಮಾರ್ ಕುಟುಂಬವರು ಓಸಾ ಸಂಸ್ಥೆಯ ಮೂಲಕ ಇವತ್ತೇನು ಈ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಬಹುಶಃ ಈ ಬಿಲ್ಡಿಂಗ್ ಅಲ್ಲಿ ಲಕ್ಷಾಂತರ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆ ಲಕ್ಷಾಂತರ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿ ಮುಂದೊಂದು ದಿವಸ ಜೀವಮಾನದಲ್ಲಿ ಅವರು ಒಳ್ಳೆಯ ವೃತ್ತಿಗೆ ಹೋದಾಗ ಅವ್ರಿಗೆ ಅನಿಸ್ತದೆ, ಪ್ರತಿದಿನ ಕೂಡ ನಾವು ಆ ಶಾಲೆಗೆ ಯಾವುದೇ ಮಗು ಎಂಟ್ರಿ ಆದ್ರೆ ನಾವು ದಾನ ಮಾಡಿದ ಹೆಸರನ್ನ ಸ್ಮರಣೆ ಮಾಡ್ತೇವೆ, ಅವ್ರ ಫೋಟೋವನ್ನು ನೋಡ್ತೇವೆ, ನಮ್ಮಲ್ಲಿ ಕೂಡ ಒಂದು ಭಾವನೆ ಹುಟ್ಟುತ್ತದೆ ಮಕ್ಕಳಲ್ಲಿ. ಮುಂದೆ ಒಂದು ದಿವಸ ನಮ್ಮನ್ನು ಕೂಡ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ದೇವರ ಅನುಕೂಲ ಮಾಡಿದಾಗ ಇಂಥ ದಾನವನ್ನ ನಾನು ಮಾಡಬೇಕು ಅಂತೇಳಿ ಮಕ್ಕಳಲ್ಲಿ ಅಭಿಪ್ರಾಯ ಬರ್ತದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇದರೊಟ್ಟಿಗೆ ನಾವು ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಕಟ್ಟಿ ಸೆಕೆಂಡ್ ಫ್ಲೋರ್ ಅನ್ನ ನಾವು ನಿರ್ಮಿಸಿಕೊಡ್ತೇವೆ. ಹಾಗಾಗಿ ನಿಮಗೆ ಗೊತ್ತಿದೆ, ನಾನು ಕೂಡ ಅನೇಕ ಭಾಗಗಳಲ್ಲಿ ಇವತ್ತು ನಮ್ಮ ಸಂಸ್ಥೆಯನ್ನು ಮಾಡಬೇಕಾದಾಗ ಬೇರೆ ಬೇರೆ ಕಡೆ ಹೋಗಿ ದಾವಣಗೆರೆ, ಬೆಳಗಾಮು, ಬಿಜಾಪುರ, ಗುಲ್ಬರ್ಗ ನೋಡಿದಾಗ ಅಲ್ಲಿ ನನಗೊಂದು ಸ್ಮಾರ್ಟ್ ಕ್ಲಾಸ್ ಮತ ಮಾಡಿದ್ದಾರೆ. ಶಂಕರ್ ಸರ್, ನಿಮ್ಮಲ್ಲಿದೆ ಈ ಟೈಪ್ ಅಲ್ಲ, ಇದು ಬಹಳ ಚೆನ್ನಾಗಿದೆ. ಆ ಸ್ಮಾರ್ಟ್ ಕ್ಲಾಸ್ ಹೇಗೆ ಅಂದ್ರೆ ಒಂದು ಕ್ಲಾಸ್ಗೆ 3 ಕೋಟಿ ರೂಪಾಯಿ ಹೆಚ್ಚಾಗುತ್ತೆ. ಇಟ್ಸ್ ಅ ಟೋಟಲಿ ಡಿಫರೆಂಟ್. ಮಕ್ಕಳು ಎಷ್ಟು ಮಕ್ಕಳು ಹಾಸನ, ಅದು 15 ಮಕ್ಕಳು, 15 ಮಕ್ಕಳು. ಅದು ಎಷ್ಟಿದೆ ಅಂದ್ರೆ ಆ ಇನ್ಫಾರ್ಮೇಶನ್ ಒಂದ್ಸರಿ ಆ ಮಕ್ಕಳನ್ನ ಕೂರಿಸಿ ಜಸ್ಟ್ ಸಿನಿಮಾ ಟ್ಯಾಕ್ಸ್, ನೀವು ಪಾಠ ಮಾಡೋ ಅಗತ್ಯ ಇಲ್ಲ, ಎಲ್ಲ ಪ್ಲೇ ಮಾಡ್ಬಿಟ್ರೆ ಜಸ್ಟ್ ಅದೇ ಎಲ್ಲ ಮಕ್ಕಳು ಕೂಡ ಏರ್ಪೋರ್ಟ್ ಕೊಡ್ತಾರೆ ಕಿವಿಗೆ, ಕೂತ್ಕೊಂಡ್ರೆ ಇತಿಹಾಸವನ್ನ ಬಿಡಿ ಬಿಡಿಯಾಗಿ ತೋರಿಸಿರ್ತಾರೆ. ಅಲ್ಲಿ 2 ಗಂಟೆ ಕಾಲ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಂದ್ರೆ 6 ತಿಂಗಳು ಜ್ಞಾನಕ್ಕೆ ಬರುತ್ತೆ ಅಂತ ನಾನು ಪ್ರೊಫೆಸರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ನನಗಿರೋ ಒಂದು ಕಡೆ ಆಸೆ ಆಯ್ತು, ಜೋಬಲ್ಲಿ ಹಣ ಇಲ್ಲ, ಆಸೆ ಇದೆ, ಬೆಟ್ಟಷ್ಟು ಇರ್ಬೇಕಲ್ಲ. ಆದ್ರೂ ಕೂಡ ಸರ್ಕಾರದಲ್ಲಿ ಅದಕ್ಕೆ ನಮಗೆ ಕೊಡೋದಿಲ್ಲ ಅಂದ್ರೆ ಸ್ಮಾರ್ಟ್ ಸಿಟಿ ಬರ್ತಕ್ಕಂಥದ್ದು ಬರೀ ನಗರ ಪ್ರದೇಶಗಳು ಅಂದ್ರೆ ಅದು ಕಾರ್ಪೊರೇಷನ್ಗಳಲ್ಲಿ ಮಾತ್ರ. ಆದ್ರೂ ಕೂಡ ಇಂಥ ಹೊಸ ಸಂಸ್ಥೆ ಇನ್ನೂ ಅನೇಕ ಕಾರ್ಯಗಳು ನಾನು ಸೇರಿಕೊಂಡು ನಿಶ್ಚಯ ಮಾಡಿದ್ದೇನೆ. ಇನ್ನು 4 ತಿಂಗಳ ಒಳಗಾಗಿ ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ ಅನ್ನ ಬಂಗಾರದಲ್ಲಿ ನಿರ್ಮಾಣ ಮಾಡ್ತೇನೆ.